ಸ್ತ್ರೀಶಕ್ತಿ ಸಂಘಗಳಿಂದ ಮರುಪಾವತಿ ಸರಿಯಾದ ಸಮಯಕ್ಕೆ ಆಗದೆ ಡಿಸಿಸಿ ಬ್ಯಾಂಕ್ನಲ್ಲಿ 80 ಲಕ್ಷ ಸುಸ್ತಿ ಸಾಲ ಬಾಕಿ ಇದೆ ಎಂದು ಕೋಲಾರದ ಅರಹಳ್ಳಿ ವಿವಿಧೋದ್ದೇಶ ಪ್ರಾಥಮಿಕ ಕೃಷಿ ಗ್ರಾಮೀಣ ಸಹಕಾರ ಸಂಘದ ಕಾರ್ಯನಿರ್ವಹಣಾಧಿಕಾರಿ ಹರೀಶ್ ತಿಳಿಸಿದರು. ಸಂಘದ ಕಚೇರಿ ಆವರಣದಲ್ಲಿ ಅರಹಳ್ಳಿ ವಿವಿಧೋದ್ದೇಶ ಪ್ರಾಥಮಿಕ ಕೃಷಿ ಗ್ರಾಮೀಣ ಸಹಕಾರ ಸಂಘದ ಸರ್ವ ಸದಸ್ಯರ ಸಭೆ ನಡೆಸಲಾಯಿತು. ವಾರ್ಷಿಕ ಮಹಾಸಭೆಯಲ್ಲಿ ವರ್ಷದ ಬಜೆಟ್ ಮಂಡನೆ ಮಂಜೂರು ಸೇರಿದಂತೆ ಸಾಲ ವಿತರಣೆ ಹಾಗೂ ವಸೂಲಾತಿ ಬಗ್ಗೆ ಚರ್ಚೆ ನಡೆಸಲಾಯಿತು. ಸಂಘದ ಲಾಭ ನಷ್ಟದ ಲೆಕ್ಕವನ್ನು ಸದಸ್ಯರಿಗೆ ಸಂಘದ ಮುಖ್ಯಾಧಿಕಾರಿ ಮಾಹಿತಿ ನೀಡಿದರು. ಸಂಘದ ಅಭಿವೃದ್ಧಿಗೆ ಕೈಗೊಳ್ಳಬೇಕಾದ ಕಾರ್ಯಗಳ ಬಗ್ಗೆ ಸದಸ್ಯರಲ್ಲಿ ಚರ್ಚಿಸಲಾಯಿತು. $58 ಲಕ್ಷ ಕೊಟ್ಟಿದ್ದು, ಅದರಲ್ಲಿ ಇವಾಗ 1,04,25,939 ರೂಪಾಯಿ ಉಳ್ಕೊಂಡಿದೆ. ಅದರಲ್ಲಿ ಜನಗಳು ಸದಸ್ಯರು ಸರಿಯಾದ ರೀತಿಯಲ್ಲಿ ಮರುಪಾವತಿ ಮಾಡ್ತಾ ಇಲ್ಲ. ಸಿದ್ದರಾಮಯ್ಯ ಅವರ ಇವಾಗ ಮನ್ನಾ ಆಗುತ್ತೆ ಅಂತ ಹೇಳಿದ್ರಿಂದ ಜನ ಇವಾಗ ನಾವು ಕಟ್ಟಲ್ಲ ಅಂತ ಕೆಲವು ಸಂಘಗಳವರು ಮರುಪಾವತಿ ಮಾಡ್ತಾ ಇಲ್ಲ. ಅದರಿಂದ ನಾವು ಡಿಸಿಸಿ ಬ್ಯಾಂಕ್ ಅಲ್ಲಿ 80 ಲಕ್ಷವರೆಗೂ ಸುಸ್ತಿ ಆಗಿದೆ ಮಹಿಳಾ ಸಂಘದ ಸಾಲ. ಆಮೇಲೆ ಜಿಲ್ಲಾ ಬ್ಯಾಂಕ್ ಆಸ್ತಿಗಳು, ಜಿಲ್ಲಾ ಬ್ಯಾಂಕ್ ಉಳಿತಾಯ ಖಾತೆಯಲ್ಲಿ ಮಾರ್ಚ್ 31ಕ್ಕೆ 12,403 ರೂಪಾಯಿ ಇದೆ. ಆಮೇಲೆ ಚಾಲ್ತಿ ಖಾತೆ 23,964 ರೂಪಾಯಿ. ಬರೋಡಾ ಬ್ಯಾಂಕ್ ಅಲ್ಲಿ 2,46,792 ರೂಪಾಯಿ. ಪಂಚಾಯತ್ ಕಚೇರಿ ಉಳಿತಾಯ 1,100 ರೂಪಾಯಿ. ಒಟ್ಟು 2,84,260 ರೂಪಾಯಿ 39 ಪೈಸೆ ನಮ್ದು ಇದೆ.